ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. IPL ಹಬ್ಬ ಇವತ್ತಿನಿಂದ ಶುರುವಾಗಿದೆ. ಓಪನಿಂಗ್ ಮ್ಯಾಚ್ ಡಿಫೆಂಡಿಂಗ್ ಚಾಂಪಿಯನ್ಸ್ RCB ವರ್ಸಸ್ SRH, ಅದು ಕೂಡ ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ. RCB ಹಾಗೆ SRH ಟೀಮ್ನ ಕಂಪೇರ್ ಮಾಡಿದ್ರೆ RCB ಇದೆ ಅಪ್ಪರ್ ಹ್ಯಾಂಡ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ರೀತಿ ಬ್ಯಾಲೆನ್ಸ್ಡ್ ಟೀಮ್ ಇದೆ. ಆದರೆ SRH ಅಲ್ಲಿ ಅಬ್ಬರದ ಬ್ಯಾಟಿಂಗ್, ಬಟ್ ಬೌಲಿಂಗ್ ಸ್ಟ್ರಾಂಗ್ ಆಗಿ ಇಲ್ಲ. ನಾವು ಕಳೆದ ಬಾರಿ ಕೂಡ ನೋಡಿದ್ವಿ, ಕಳೆದ ಸೀಸನ್ ಅಲ್ಲೇ ನೋಡಿದ್ವಿ. ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದು ಸನ್ ರೈಸರ್ಸ್ ಅಲ್ಲ ರನ್ ರೈಸರ್ಸ್ ಅಂತ ನಾವೇ ಹೇಳಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಕಮಾಲ್ ಮಾಡಲಿಲ್ಲ SRH. ಬಟ್ ನಮ್ಮ RCB ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಬ್ಯಾಲೆನ್ಸ್ಡ್ ಆಗಿದೆ. ಇವತ್ತಿನ ಮ್ಯಾಚ್ಗೋಸ್ಕರ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಟೀಮ್ಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಇದೆಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ನಮ್ಮ ಜೊತೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಇದ್ದಾರೆ. ಹೆಲೋ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಎಸ್, ಇವತ್ತಿನಿಂದ IPL ಹಬ್ಬ ಶುರು ಆಗ್ತಾ ಇದೆ. ಸೊ ಕ್ರಿಕೆಟ್ ಅಭಿಮಾನಿಯಾಗಿ, IPL ಅಭಿಮಾನಿಯಾಗಿ ಅಥವಾ RCB ಅಭಿಮಾನಿಯಾಗಿ ಏನ್ ಹೇಳ್ತೀರಾ? ನೋಡಿ, ಇತ್ತೀಚೆಗೆ ನಾವು ವಿಶ್ವಕಪ್ ಗೆದ್ಕೊಂಡು ಬಂದಿದ್ದೀವಿ. ಆ ಒಂದು ಕಿಕ್ ಮುಗಿದ ತಕ್ಷಣ IPL ಹವಾ ಸ್ಟಾರ್ಟ್ ಆಗಿದೆ. ಬಟ್ ಬೆಂಗಳೂರಿಗೆ ಒಂದು ಸ್ವಲ್ಪ ಆ ಮೂಡಿಂದ ಹೊರಗಡೆ ಬಂದಿಲ್ಲ ನಾವಿನ್ನು. ಯಾಕೆಂದರೆ ಲಾಸ್ಟ್ ಸೀಸನ್ ಆದಂತಹ ಒಂದು ಸೆಲೆಬ್ರೇಷನ್ ವೇಳೆ ಒಂದು 11 ಜನ ಸಾವನ್ನಪ್ಪಿದ್ರು. ಅದೇ ಕಾರಣಕ್ಕಾಗಿ ಈಗ ಉದ್ಘಾಟನಾ ಪಂದ್ಯನೂ ಕೂಡ ಅಷ್ಟೊಂದು ಅದ್ದೂರಿಯಾಗಿ ಏನು ಮಾಡ್ತಾ ಇಲ್ಲ ನಾವು. ಮತ್ತೆ ಈ ಸರಿ ಜರ್ಸಿ ಲಾಂಚ್ ಕೂಡ ಮಾಡಿರಲಿಲ್ಲ. ಬಟ್ ಇದೆಲ್ಲವನ್ನ ಸರಿಗಟ್ಟಿ ಇವತ್ತು ಗೆಲುವಿನ ಮೂಲಕ RCB ಅಭಿಮಾನಿಗಳ ಆ ಒಂದು ಖುಷಿಗೆ RCB ಪ್ಲೇಯರ್ಸು ಒಂದು ಸ್ವಲ್ಪ ಸಿಂಚನವನ್ನು ಕೊಡಬೇಕು ಅಂತ ನಾನು ಅನ್ಕೋತೀನಿ. ಓಕೆ, ಒಂದು IPL ಆರಂಭ ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಕ್ರೀಡೆ ನಮ್ಮ ಭಾರತದಲ್ಲಿ ತುಂಬ ಒಂಥರ ಧರ್ಮ ಇದ್ದಂಗೆ. IPL ಅಂತಂದರೆ ಎಲ್ಲರೂ 7:00ವರೆಗೆ TV ಮುಂದೆ ಕೂತ್ಕೋಬೇಕು, ಆ ರೇಂಜಿಗಿದೆ. ಬಟ್ ಈ ಸರಿ ಅದ್ಭುತವಾದಂಥ ಪ್ರಾರಂಭ ಆಗ್ಬಹುದು ಅಂತ ಅನ್ಕೋತೀನಿ. ಯಾಕೆಂದರೆ ನನಗೆ RCBನೇ ನೆನಪು ಬರೋದು. ಯಾಕಂದರೆ 18 ವರ್ಷ ಕಾದಿದ್ವಿ, ಕೊನೆಗೂ ಕೂಡ ಕಪ್ ಗೆದ್ವಿ. ಆ ಕಪ್ ಗೆದ್ದ ಮೇಲೆ ಆ ಹೋಪ್ ಹೋಯ್ತಾ ಅಂತಂದ್ರೆ ನೋಡ್ತಾನೆ ಇಲ್ಲ ನಾನು, ಇನ್ನೂ ಜಾಸ್ತಿ ಕ್ರೇಜ್ ಆಗ್ತಾ ಇದೆ. ಅಷ್ಟ್ರ ಮಟ್ಟಿಗೆ ಕ್ರೇಜ್ ಖಂಡಿತವಾಗ್ಲೂ ಬೇರೆ ಯಾವ ತಂಡಕ್ಕೂ ಇಲ್ವೇ ಇಲ್ಲ. ನೋಡಿ, ಪ್ರತಿ ಸಾರಿನೂ ಕೂಡ ನೋಡಿ, ನಾವು 18 ವರ್ಷ ಕಪ್ ಗೆಲ್ಲಿಲ್ಲ ಅಂದ್ರೂ ಕೂಡ ಫಸ್ಟ್ ಮ್ಯಾಚ್ ಆಡೋದೇ ನಮ್ದು. ಈ 3-4 ಸೀಸನ್ಗಳಿಂದ ಯಾರು ಬೇಕು ನಿಮ್ಗೆ ಫಸ್ಟ್ ಮ್ಯಾಚ್? RCB ಇದ್ರೇನೆ ಆ ಕ್ರೇಜ್. ಮತ್ತೆ ಸ್ಯಾಟರ್ಡೆ ಸಂಡೇಗೆ ಯಾರು ಬೇಕು? RCB ಇದ್ರೇನೆ ಕ್ರೇಜ್. ಆ ರೀತಿಯಾದಂತಹ ಒಂದು ಮೂಮೆಂಟ್ RCB ಹುಟ್ಟು ಹಾಕಿದೆ. ಅದಕ್ಕೆ ಕಾರಣ ಅನೇಕರು ಇರ್ಬೋದು. ಕೊಹ್ಲಿ ಇರ್ಬೋದು, ಅಥವಾ ಹಿಂದೆ ನಮ್ಮ ತಂಡವನ್ನು ಕಟ್ಟಿದವರಾಗಿರ್ಬೋದು, ಅಥವಾ ಕಪ್ ಗೆದ್ದಿಲ್ಲ ಅಂತ ಹೇಳಿ ಇಷ್ಟು ದಿವಸ ಆ ಹುಮ್ಮಸ್ಸಿನಲ್ಲಿ ಆ ಒಂದು ಬೇಸರದಲ್ಲಿ ಅಭಿಮಾನಿಗಳ ಒಂದು ಜೋಶ್ ಇರ್ಬೋದು. ಕಪ್ ಗೆದ್ದ ಮೇಲೆ ಆ ಜೋಶ್ ಡಬಲ್ ಆಗಿರ್ಬೋದು. ಇದೆಲ್ಲವೂ ಕೂಡ ಆ RCB ಫ್ರಾಂಚೈಸಿನ ಮೇಲೆ ಕರ್ಕೊಂಡು ಹೋಗಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈ ಸರಿ RCB ಮಾರಾಟ ಕೂಡ ಆಗಿದೆ ಬಿರ್ಲಾ ಕಂಪ್ನಿಗೆ. ಅದಾದ್ಮೇಲೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದು ಕೆಲವೊಬ್ರಿಗೆ ಅಂತ ಇದ್ರು, RCB ರಾಯಲ್ ಅನ್ನೋ ಅಂತ ಹೆಸರೇ ಇರಲ್ಲ, ಬಿರ್ಲಾ ಆಗುತ್ತೆ ಹಾಗೆ. ಬಟ್ ಅವರೇ ಒಂದು ಹೇಳ್ಬಿಟ್ಟಿದ್ದಾರೆ ಅಧಿಕೃತವಾಗಿ, ನಾವು ಯಾವುದೇ ಟೀಮ್ ನ ಚೇಂಜಸ್ ಮಾಡಲ್ಲ ಅಂತ. ಯಾಕಂದ್ರೆ ಆ RCB ಅನ್ನೋ ಹೆಸರು ಮನಸ್ಸಲ್ಲಿ ಕೂತ್ ಬಿಟ್ಟಿದೆ, ಅದನ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ RCB ಅನ್ನುವಂತ ಒಂದು ಆ ಒಂದು ಉತ್ಸಾಹ ಇದೆಯಲ್ಲ, ಆ ಒಂದು ಪ್ರೀತಿ ಇದೆಯಲ್ಲ, ಅದು ಮಾತ್ರ ಕಡಿಮೆ ಆಗಿಲ್ಲ. ನಾನು ಅನ್ಕೊಂಡಿದ್ದೆ ಕಪ್ ಗೆದ್ದ ಮೇಲೆ ಕ್ರೇಜ್ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲಿಯೂ ಕೂಡ ಕ್ರೇಜ್ ಕಡಿಮೆ ಆಗಿದ್ದು ನನಗೆ ಕಾಣಿಸ್ತಾನೆ ಇಲ್ಲ. ಬಟ್ ಕಾಲ್ ತುಳ್ತಾ ಆಯ್ತು. ಮತ್ತೆ ನೋಡಿ, ನಮ್ಮ RCB ಅಂದ ತಕ್ಷಣ ಯಾಕೆ ಇವರು ಮನಸ್ಸಿಗೆ ಮುಟ್ತಾರೆ ಅಂತಂದ್ರೆ, ನೋಡಿ RCB ಆ 11 ಜನರನ್ನ ಮರ್ತಿಲ್ಲ ಅವರು. ನೋಡಿ, ಈ ಪ್ರತಿ ಸೀಸನ್ ಅಲ್ಲೂ ಕೂಡ ಆ 11 ಜನರಿಗೋಸ್ಕರ ಆ ಚೇರ್ಗಳನ್ನ 11 ಚೇರ್ಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಅವ್ರು ಇದಾರೆ, ಅವ್ರನ್ನ ನೆನಪಿಸ್ಕೊಳ್ತಾ ಇದೀವಿ ಅನ್ನುವಂಥ ಒಂದು ಭಾವನೆ. ಮತ್ತೆ ನಾವು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಪ್ರಾಕ್ಟೀಸ್ ಟೈಮಲ್ಲಿ ಪ್ರತಿಯೊಬ್ಬ RCB ಆಟಗಾರರ ಜರ್ಸಿ ಮೇಲೆ 11 ನಂಬರ್ ಅದೇ ಇರುತ್ತೆ, ಬೇರೆ ಯಾವ ನಂಬರು ಇರಲ್ಲ. ಅಂದ್ರೆ ನಮ್ಮ RCB ಆಯ್ತು ಬಿಡಪ್ಪ ಬಿಟ್ಟಾಕಿವಿ ಏನೋ ಆಯ್ತು ಅಂತ ಬಿಟ್ಟಿರಲ್ಲ. ಆ ಒಂದು ಕಹಿ ನೆನಪು ನಮಗಿದೆ. ಅದರ ಜೊತೆಗೆ ಆ ಒಂದು ನೆನಪಿಗೋಸ್ಕರ ಅವರು ಅವ್ರು ನಮ್ಮ ಮನಸ್ಸಲ್ಲಿ ಇರ್ತಾರೆ. ಮತ್ತೆ ನಾವು ಪರಿಹಾರ, ಅವ್ರ ಜೀವ ತಂದು ಕೊಡೋಕ್ಕಾಗಲ್ಲ, ಅವ್ರ ಕುಟುಂಬಕ್ಕೆ ನಾವು ಆ ಒಂದು ಸ್ಥಾನವನ್ನು ತಂದು ಕೊಡೋಕ್ಕಾಗಲ್ಲ. ಬಟ್ ಅವ್ರ ಆ ಒಂದು ಅಭಿಮಾನಕ್ಕೆ ಖಂಡಿತವಾಗ್ಲೂ ಗೌರವ ಕೊಡ್ತೀವಿ. ಮತ್ತೆ ಇವತ್ತು ಆಡುವಾಗಲೂ ಕೂಡ ನಾವು ಬ್ಲ್ಯಾಕ್ ಪಟ್ಟಿನ ಕಟ್ಕೊಂಡು ಆಡ್ತಾ ಇದ್ದಾರೆ ಎಲ್ಲರೂ ಕೂಡ. RCB ಈ ಎಲ್ಲ ನೋವಿನ ನಡುವೆ ಆ ಒಂದು ಗೆಲುವಿನ ಆ ಒಂದು ಮೊದಲ ಆರಂಭವನ್ನು ಕೊಟ್ರೆ ಖಂಡಿತವಾಗ್ಲೂ ದೊಡ್ಡ ಖುಷಿ ಆಗುತ್ತೆ. ಸರ್, ಈಗ ಇನ್ನೊಂದ್ ಕಡೆ ಅಂದ್ರೆ ಗುಡ್ ನ್ಯೂಸ್ ಅಂದ್ರೆ ಹೇಸಲ್ವುಡ್ ಅವರು ಜಾಯ್ನ್ ಆಗ್ತಾರೆ. ಬಟ್ ಇವತ್ತಿನ ಮ್ಯಾಚಿಗೆ ಅವರು ಇರೋದಿಲ್ಲ. ಹಾಗೆ ಇನ್ನೊಂದ್ ಕಡೆ SRH ನೋಡಿದ್ರು, ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಸದ್ಯಕ್ಕಂತೂ ಆಡೋ ತರ ಇಲ್ಲ ಅವರು. ಸೊ ಇನ್ನೊಂದ್ ಕಡೆ ಕೊಹ್ಲಿ ಅವ್ರನ್ನ ನೋಡೋದಕ್ಕೆ ಎಷ್ಟು
ಎಕ್ಸೈಟ್ ಆಗಿದ್ದೀರಾ? ಸಿಕ್ಕಾಪಟ್ಟೆ ನೋಡಿ, ಅವರು T20ಗೆ ವರ್ಲ್ಡ್ ಕಪ್ ಆದ ತಕ್ಷಣ ಗೆದ್ದ ಮೇಲೆ ರಿಟೈರ್ಮೆಂಟ್ ಕೊಟ್ಟಿದ್ರು. ಬಟ್ ಅದಾದ್ಮೇಲೆ ಯಾವಾಗ ಆಡಿದ್ರು ಅಂದರೆ ಲಾಸ್ಟ್ IPL T20 ನಾವು ಅವ್ರನ್ನ ನೋಡಿದ್ವಿ, ಮತ್ತು ವಾಪಸ್ ಎಲ್ಲೂ T20 ನೋಡಿಲ್ಲ. ODI ನೋಡಿದ್ದೀವಿ. ಈ ಕೊಹ್ಲಿ ಅವ್ರನ್ನ, ಧೋನಿ ಅವ್ರನ್ನ, ರೋಹಿತ್ ಅವ್ರನ್ನ, ಈ ಜಡೇಜಾ ಇಂಥವ್ರನ್ನ ಈಗ IPL ನೋಡಿ ಖುಷಿ ಪಡೋದೇ ಒಂದು ದೊಡ್ಡ ಸಂಭ್ರಮ. ಅದರಲ್ಲೂ ಕೂಡ 3 ತಿಂಗಳ ಸೀಸನಲ್ಲಿ ಅದನ್ನು ಆಸ್ವಾದಿಸಿ ಬಿಡಬೇಕು. ಯಾಕಂದರೆ ಏನು ಅನ್ಸುತ್ತೆ ಅಂದರೆ ಯಾವಾಗ ರಿಟೈರ್ಮೆಂಟ್ ಕೊಟ್ಬಿಡ್ತಾರೋ, ಯಾವಾಗ ಟ್ವೀಟ್ ಬರುತ್ತೋ ಆ ಭಯನೇ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ T20 ವರ್ಲ್ಡ್ ಕಪ್ ಆದಮೇಲೆ ಇವರಿಬ್ಬರು ರಿಟೈರ್ಮೆಂಟ್ ಕೊಡ್ತಾರೆ ಅಂತ. ಟೆಸ್ಟ್ಗೆ ಸಡನ್ಲಿ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಯಾರು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ಇನ್ನು ODI ಒಂದು ಉಳಿದಿದೆ, IPL ಒಂದು ಉಳಿದಿದೆ. ಅಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ. ನೋಡಿ, ವಿರಾಟ್ ಕೊಹ್ಲಿ ಅನ್ನೋದು ಒಂಥರ ಬ್ರ್ಯಾಂಡ್. ಈ RCB ಈ ಲೆವೆಲಲ್ಲಿ ಇದೆ ಅಥವಾ ಇಷ್ಟು ಅಭಿಮಾನಿಗಳು ಇದ್ದಾರೆ ಅಂತಂದರೆ ಅದಕ್ಕೆ ಈ ವಿರಾಟ್ ಕೊಹ್ಲಿ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದನೇ ಒಂದು 70-80% ಕೊಡುಗೆ ಇದೆ. ಬೆಂಗಳೂರು ಅಂತ ಅಭಿಮಾನಕ್ಕೆ ನಮ್ಮ ತಂಡವನ್ನು ಪ್ರೋತ್ಸಾಹಿಸೋರು ಇದ್ದಾರೆ, ಬಟ್ ಕೊಹ್ಲಿ ಅಂತ ಹೇಳಿ ಆ ತಂಡವನ್ನು ಪ್ರೋತ್ಸಾಹಿಸೋರು 80% ಇದ್ದಾರೆ. ಅವ್ರ ಆಟಿಟ್ಯೂಡ್ ಆಗಿರ್ಬೋದು, ಅವರು ಕ್ರೀಡೆ ಕೊಡುವಂಥ ಗೌರವ ಆಗಿರ್ಬೋದು, ಅವ್ರ ಸೆಲೆಬ್ರೇಷನ್ ಆಗಿರ್ಬೋದು, ಅವ್ರ ಬ್ಯಾಟಿಂಗ್ ವೈಖರಿ ಆಗಿರ್ಬೋದು, ಆಮೇಲೆ ಅವ್ರ ಫಿಟ್ನೆಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಯುವಕರಿಗೆ ಒಂಥರ ಸ್ಫೂರ್ತಿ. ಅವ್ರ ಆಟನ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ. ಬೇರೆಯವ್ರ ಥರ ಅವ್ರು 45-50 ವರ್ಷ ತನಕ ಇರ್ತಾರೆ ಅಂತ ನನಗೇನು ಅನ್ಕೊಳ್ಳಲ್ಲ. ಇನ್ನೊಂದು 3-4-5 ಸೀಸನ್ ಭಾಳ ಅಂದರೆ 3-4 ಅನ್ಕೋತೀನಿ ನಾನು. ಆ 3-4 ಸೀಸನ್ ಏನಿದೆ ಅಲ್ಲ, ಅದನ್ನು RCB ಅವ್ರು ಎಷ್ಟು ಎಂಜಾಯ್ ಆಗುತ್ತೋ ಅಷ್ಟು ಎಂಜಾಯ್ ಮಾಡಿ ಆ ಕೊಹ್ಲಿನ. ಯಾಕಂದರೆ ಈ ಕೊಹ್ಲಿ ಮನುಷ್ಯ ಹೇಗೆ ಅಂತಂದರೆ, ಉಳಿದವರೆಲ್ಲರೂ ಭಾರತದಲ್ಲೇ ಇದ್ದಾರೆ ಅಥವಾ ಕಾಣಿಸ್ಕೊಳ್ತಾರೆ, ಯಾವುದೋ ಪ್ರೋಗ್ರಾಮು ಬರ್ತಾರೆ, ಯಾವುದೋ ಲೆಜೆಂಡ್ಸ್ ಆಟದಲ್ಲೇ ಆಡ್ತಾರೆ. ಬಟ್ ಕೊಹ್ಲಿ ಅವರಾಗೆ ಹೇಳಿದ್ದಾರೆ, ನಾನು ಒಂದ್ಸರಿ ನನ್ನನ್ನು ಬಿಟ್ಟರೆ ನಾನು ವಾಪಸ್ ಸಿಗ್ತೀನೋ ಇಲ್ಲೋ ಗೊತ್ತಿಲ್ಲ ಅಂತಾರೆ. ನೋಡಿ, ಆ ಮ್ಯಾಚ್ ಮುಗೀತು ಅಂತಂದರೆ ಅವರು ವಿದೇಶಕ್ಕೆ ಹಾರಿಬಿಡ್ತಾರೆ, ಅಲ್ಲೇ ಸೆಟಲ್ ಕೂಡ ಆಗಿದ್ದಾರೆ, ಕಾಣಿಸ್ಕೊಳ್ಳೋದೇ ಇಲ್ಲ. ಅವ್ರನ್ನ ಎಷ್ಟಾಗುತ್ತೋ ಇಂಡಿಯಾದಲ್ಲಿ ಎಷ್ಟು ಇದ್ದಷ್ಟು ಕಾಲ ಎಂಜಾಯ್ ಮಾಡಿ. ಹಾಗಂತ ಹೇಳಿ ಆತನನ್ನು ದೇವರಾಗಿ ಪೂಜಿಸಬೇಕು ಹಾಗೆ ಹೀಗೆ ಅಂತ ನಾನು ಅನ್ನಲ್ಲ. ಒಬ್ಬ ಸ್ಫೂರ್ತಿ ಕೊಟ್ಟಿದ್ದಾನೆ ಇಂಡಿಯನ್ ಟೀಮ್ಗೆ. ಆತನ ಕೊಡುಗೆ ತುಂಬಾ ದೊಡ್ಡದಿದೆ. ಅವರು ಎಷ್ಟು ಕಾಲ ಆ ಒಂದು ಪಿಚ್ಚಿನಲ್ಲಿ ಇದ್ದಾಗ ಅವ್ರನ್ನ ಆಟನ ಎಂಜಾಯ್ ಮಾಡ್ತೀವಿ ಅಥವಾ ಟಿವಿಲಿ ಕೂತ್ಕೊಂಡಾಗ ಅವ್ರನ್ನ ಆಟನ ಎಂಜಾಯ್ ಮಾಡ್ತೀವಿ, ಅದು ನಮಗೆ ಅದೃಷ್ಟನೇ ಅಂತ ನಾನು ಹೇಳ್ತೀನಿ. ಸರ್, ಈಗ ಇನ್ನೊಂದು ಕಡೆ ಬ್ಯಾಟಿಂಗ್ ಅಂತ ಬಂದರೆ ನಮ್ಮ RCBಲಿ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಫಿಲ್ ಸಾಲ್ಟ್ ಆಗಿರ್ಬೋದು, ಕೊಹ್ಲಿ, ಪಾಟಿದಾರ್, ಪಡಿಕಲ್, ಟಿಮ್ ಡೇವಿಡ್ ಈ ಥರ. ಇನ್ನು SRH ಅಂತ ಬಂದರೆ ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ಅಂದರೆ ಇವರು ಸನ್ ರೈಸರ್ಸ್ ಅಲ್ಲ ರನ್ ರೈಸರ್ಸ್ ಅಂತ ನಾವೇ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ. ಸೊ ಅಲ್ಲೂ ಕೂಡ ಒಳ್ಳೆ ಬ್ಯಾಟರ್ಸ್ ಇದ್ದಾರೆ. ಸೊ ಬ್ಯಾಟಿಂಗ್ನ ಕಂಪೇರ್ ಮಾಡೋದಾದ್ರೆ ಎರಡು ಟೀಮಲ್ಲಿ ನನಗೆ ಎರಡೂ ತಂಡದ ಬ್ಯಾಟಿಂಗ್ ಕಂಪೇರ್ ಮಾಡಿದರೆ ನನಗೆ RCBನೇ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ನೀವು ಭಯ ಪಡ್ತಾ ಇರ್ಬೋದು ಏನಂತ, ಅವರು 300 ಹಾಗೆ ಹೀಗೆ ಹೆಡ್ ಹೊಡಿತಾರೆ, ಅಭಿಷೇಕ್ ಶರ್ಮಾ ಹೊಡಿತಾರೆ. ನೋಡಿ, ಒಂದ್ಸರಿ ಪಟಾಕಿ ಅಂತ ತಗೊಳ್ಬೇಕಾದ್ರೆ ಅದು ಒಂದ್ಸರಿ ಫಡ್ ಅಂತ ಹೊಡೆದ್ರೆ ಆ ಸೌಂಡ್ ಒಂದು ಕ್ಷಣಕ್ಕೆ ಮಾತ್ರ ಇರುತ್ತೆ. ಬಟ್ ಅದನ್ನೇ ನೀವು ಬತ್ತಿ ಅಂತ ಹಂಚಿದ್ರೆ ಅದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗೆ ನಮ್ಮ RCB ಎಲ್ಲ ಪ್ಲೇಯರ್ಸ್ ಕಂಪೇರ್ ಮಾಡಿದರೆ ಒಬ್ಬರನ್ನ ಬಿಟ್ಟರೆ ಒಬ್ಬರು ಆಡೋರಿದ್ದಾರೆ. ಬಟ್ SRH ಅಲ್ಲಿ ನೀವು ನೋಡಿ, ಟಾಪ್ 4 ತೊಗೊಂಡ್ಬಿಡೋಣ. ಟಾಪ್ 4 ಮಾತ್ರ ನನಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ಹೊಡಿಬಡಿ ಆಟದಲ್ಲಿ ಯಾವಾಗ ನೋಡಿ, ವರ್ಲ್ಡ್ ಕಪ್ಪೇ ತೊಗೊಳ್ಳಿ ನೀವು, ವರ್ಲ್ಡ್ ಕಪ್ಪಲ್ಲಿ ಅಭಿಷೇಕ್ ಶರ್ಮಾ ಏನು ದಬ್ಬಾಕಿದ್ರು ನಂಗೆ ಗೊತ್ತಿಲ್ಲ. ಈ ಒಂದು SRH ಈ SRH ಪ್ರೋಗ್ರಾಮ್ ಮಾಡಿದರು ಕಳೆದ ಒಂದು 10-15 ದಿನದ ಹಿಂದೆ. ಅವಾಗ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಬಟ್ ಹೆಡ್ ಮಾತ್ರ RCB ಜೊತೆ ಆಡೋದಕ್ಕೆ ಬಹಳ ಉತ್ಸುಕತೆಯಾಗಿದ್ದಾರೆ ಅಂತ ಹೇಳಿ. ಇಂಥ ಮಾತುಗಳಿಂದನೇ ವರ್ಲ್ಡ್ ಕಪ್ಪಲ್ಲಿ ಕೆಲವೊಂದು ತಂಡಗಳು ಮುಗ್ಗರಿಸಿ ನೆಲಕ್ಕೆ ಹಚ್ಚಿಬಿಟ್ಟಿದ್ದಾವೆ. ಏನು ಅಂತಂದ್ರೆ, ಭಾರತದ ವಿರುದ್ಧ ನಾವು ಹಂಗಾಡ್ತೀವಿ ಹಿಂಗಾಡ್ತೀವಿ ಅಂತ ಹೇಳಿ ವೆಸ್ಟ್ ಇಂಡೀಸ್ದವ್ರು ಹೇಳಿದ್ರು, ಇಂಗ್ಲೆಂಡ್ನವ್ರು ಹೇಳಿದ್ರು, ಶ್ರೀಲಂಕಾದವ್ರು ಹೇಳಿದ್ರು. ಇವರೆಲ್ಲರೂ ಎಲ್ಲಿ ಹೆಸರಿಲ್ದೇ ಹೋಯ್ತು, ನಾವು ವರ್ಲ್ಡ್ ಕಪ್ನ ಗೆದ್ಕೊಂಡು ಬಂದ್ಬಿಟ್ವಿ. ಹಾಗೆ ಈಗಲೂ ಕೂಡ ಇವ್ರು ಏನು ಗೊತ್ತಾ, ಎಷ್ಟೆಷ್ಟು ಸರಿ ಕಪ್ ಗೆದ್ದವರೆಲ್ಲ ಬರೀ RCB. ಬೇರೆ ತಂಡಗಳು ವೈರತ್ವನೇ ಇಲ್ಲ ಇವ್ರಿಗೆ, ಒಟ್ಟು RCB ಮೇಲೆ ಹೊಡಿಬೇಕು. ಅದೇನು ತಲೆಯಲ್ಲಿ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಬಟ್ ಬರಲಿ, ಕಾಯ್ತಾ ಇದೀವಿ ನಾವು. ಆ 300 ಮಾರ್ಕ್, ಅಯ್ಯೋ ಏನು 300. ಈ ಆರಂಭದಲ್ಲಿ 5 ಓವರಲ್ಲಿ 80 ಹೊಡೆದವರು 160ಕ್ಕೂ 140ಕ್ಕೂ ಆಲ್ಔಟ್ ಆಗಿದ್ದು ನಾವು ನೋಡಿದ್ದೀವಿ. SRH ಹಣೆ ಬರನೇ ಹಂಗೆ. ಈಗ ಅದೇನೋ ಅಂತಾರಲ್ಲ, ತುಂಬಾ ಉರಿತಾ ಇತ್ತು ಅಂದ್ರೆ ದೀಪ ಬೇಗ ಆರತ್ತೆ ಅಂತಾನೆ ಅರ್ಥ. ಅದೇ ಕಾರಣಕ್ಕಾಗಿ ನೋಡಿ, ನಮ್ಮದು ನೀಟಾಗಿ ನಿಧಾನವಾಗಿ ಆರಾಮಾಗಿ ದೀಪ ಎಲ್ರಿಗೂ ಬೆಳಕು ಕೊಟ್ಕೊಂಡು ಚೆನ್ನಾಗಿದೆ. ಅವ್ರದ್ದು ತುಂಬ ಉರಿತಾ ಇದೆ, ಉರಿಯೋದು ಕೇವಲ ಆರತ್ತೆ ಅಂತ. ಕಳೆದ ಸೀಸನಲ್ಲೂ ಹಂಗೆ ಹೇಳಿದ್ರು, 300 ಹೊಡಿತೀವಿ 300 ಹೊಡಿಯೋದಕ್ಕೆ ಹೋಗಿ ಸೆಮಿಫೈನಲಿಂದ ಬರಲಿಲ್ಲ, ಲೀಗ್ ಹಂತದಲ್ಲಿ ಹೊರಗಡೆ ಹೋಗಿದ್ರು. ಬಟ್ ನಾವು ಕಪ್ನ ಗೆದ್ದಿದ್ದೀವಿ, ಈ ಸರಿನೂ ಹಾಗೆ ಮಾಡ್ತೀವಿ. ಓಕೆ, ಇನ್ನು ಟಾಪ್ 4ಗೆ ಬರೋದಾದರೆ ನಮ್ಮದು ನೋಡಿ, ಫಿಲ್ ಸಾಲ್ಟ್ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಪಟೇದಾರ್ ಇದ್ದಾರೆ, ಜಕೋಬ್ ಬೆಥಲ್ ಇದ್ದಾರೆ, ವೆಂಕಟೇಶ್ ಅಯ್ಯರ್ ಕೂಡ ಬಂದಿದ್ದಾರೆ. ಇಲ್ಲ ಅವ್ರ ಬದಲಾಗಿ ನಮಗೆ ನಮ್ಮ ಕರ್ನಾಟಕದ ಪಡಿಕಲ್ ಕೂಡ ಆಡಿಸ್ಬೋದು. ಆಮೇಲೆ ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಶಫರ್ಡ್, ಕೃಣಾಲ್ ಪಾಂಡ್ಯ. 9ನೇ ಸ್ಥಾನದವರೆಗೂ ನಮಗೆ ಬ್ಯಾಟಿಂಗ್ ಸಿಗುತ್ತೆ ಎಲ್ಲ ಕಡೆಗೂ. ಬಟ್ ಇಲ್ಲಿ ಹೋಗೋಣ ನಾವು, ಅಭಿಷೇಕ್ ಶರ್ಮಾ
ಹೆಡ್ಡು, ಕಿಶನ್, ಕ್ಲಸೆನು, ಈ 4 ಜನ ಅಟರ್ ಫ್ಲಾಪ್ ಆಗಿಬಿಟ್ರೆ ನೆಕ್ಸ್ಟ್ ನೀವು ಯಾರನ್ನೂ ತಗೊಳಕ್ಕಾಗಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಫಾರ್ಮಲ್ ಇಲ್ಲ, ಲಿವಿಂಗ್ ಸ್ಟೋನ್ ನಮ್ಮಲ್ಲೇ ಬಿಟ್ಟಿದ್ವಿ, ಅವ್ರನ್ನ ತಗೊಂಡಿದ್ರು, ಅವರು ಫಾರ್ಮಲ್ ಇಲ್ಲ. ಅದ್ರ ಜೊತೆಗೆ ಅನಿಕೇತ್ ವರ್ಮಾ ಅಷ್ಟರ ಮಟ್ಟಿಗೆ ಏನು ಇಂಪ್ರೆಸಿವ್ ಆಗಿ ಮಾಡಿಲ್ಲ. ಇಲ್ಲಿ ಮತ್ತೆ ಇನ್ನೊಂದೇನು ಅಂದ್ರೆ ಹೆಡ್, ಕಿಶನ್ ಇವರಿಬ್ಬರೇ ಮಾತ್ರ ಈಗ ಇದ್ದಿದ್ರಲ್ಲೇ ಬೆಟರ್ ಫಾರ್ಮ್ ನಲ್ಲಿ ಇರೋದು. ಯಾಕಂದ್ರೆ ಅಭಿಷೇಕ್ ಶರ್ಮಾ ವರ್ಲ್ಡ್ ಕಪ್ ಅಲ್ಲಿ ನೋಡಿದೀವಿ, ಅವ್ರ ಮೈನಸ್ಗಳು ಏನ್ ಗೊತ್ತಾ, ಕೆಲವೊಬ್ರು ತುಂಬಾ ಇದಾಯ್ತು ಅಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಾಯ್ತು ಅಂದ್ರೆ ಅವ್ರ ವೀಕ್ನೆಸ್ ಪಾಯಿಂಟ್ಸ್ಗಳು ಇರುತ್ತೆ. ಆ ವೀಕ್ನೆಸ್ ಪಾಯಿಂಟ್ಸ್ಗಳ ಮೇಲೆ ಆಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಹೆಲ್ಪ್ ಆಗುತ್ತೆ. ಅಭಿಷೇಕ್ ಶರ್ಮಾ ವರ್ಲ್ಡ್ ಕಪ್ ಇಂದ ಫಾರ್ಮ್ ಅಲ್ಲಿ ಇಲ್ಲ, ಹೆಡ್ ಕೂಡ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿಲ್ಲ, ಬಟ್ ಓಕೆ ಪರ್ಫಾರ್ಮೆನ್ಸ್ ಇದೆ. ಕಿಶನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಕ್ಲಸೆನ್ ನೋಡಿ ಅಂತಾರಾಷ್ಟ್ರೀಯ T20ಗೆ ವಿದಾಯ ಹೇಳಿದಾಗಿಂದನೂ ಕೂಡ 2025 ಕೂಡ ಅಷ್ಟರ ಮಟ್ಟಿಗೆ ರನ್ ಬಂದಿಲ್ಲ ಅವ್ರಿಗೆ ಬ್ಯಾಟ್ ಇಂದ. ನನಗೆ ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸ್ತಾ ಇದೆ ಈ ತಂಡ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ. ಟಾಪ್ 4 ನೋಡಿ, ಅಯ್ಯೋ ಹೆಡ್ ಇದ್ದಾರೆ, ಅಯ್ಯೋ ಅಭಿಷೇಕ್ ಶರ್ಮಾ ಇದ್ದಾರೆ ಅನ್ನೋದು ಒಂದೇ ಥಾಟ್ ಇದೆ ಹೊರತು ಇವ್ರ ಹಿಂದೆ ಯಾರ್ಯಾರು ಇದಾರಪ್ಪ, ಫಿನಿಷರ್ಸ್ ಯಾರಿದ್ದಾರೆ ಅಥವಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂಡವನ್ನು ಗೆಲ್ಸೋರು ಯಾರಿದ್ದಾರೆ ಅಂತಂದ್ರೆ ನನಗೆ ಯಾರು ಕಾಣಿಸ್ತಾನೆ ಇಲ್ಲ. ಕ್ಲಸನ್ ಮೇಲೆ ನನಗೆ ನಂಬಿಕೆ ಇಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಓಕೆ 20-30 ರನ್ನಿಗೆ ಅವ್ರನ್ನ ತಗೊಳ್ಬೋದು. ಲಿವಿಂಗ್ ಸ್ಟೋನ್ ಅಂತೂ ಫಾರ್ಮ್ ಅಲ್ಲೇ ಇಲ್ಲದೆ ಇರೋ ಆಟಗಾರನ ನೀವು ಆಸ್ ಎ ಇದನ್ನ ಆಡಿಸ್ಕೊಳ್ಬಹುದು. ಆಮೇಲೆ ಅನಿಕೇತ್ ವರ್ಮಾ, ಆಮೇಲೆ ಹರ್ಷಲ್ ದುಬೆ, ಅದಾದ ನಂತರ ಬೌಲರ್ಸ್ಗಳೇ ಇದ್ದಾರೆ. ನಿಮಗೆ ಭಯ ಹುಟ್ಟಿಸ್ತಾ ಇರೋದು ಇಬ್ಬರೇ ಅಥವಾ 3 ಜನ. ಆ 3 ಜನರನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಈ ತಂಡದಲ್ಲಿ. ಓಕೆ, ಇನ್ನು ಬೌಲಿಂಗ್ ಅಂತ ಬಂದ್ರೆ ಎರಡು ತಂಡಗಳ ಬೌಲಿಂಗ್ ಹೇಗಿದೆ ಸರ್? ಬಾಲಿಂಗು ಈಗ ನೋಡಿ ನಮ್ಮ RCBಗೆ ಒಂದು ದೊಡ್ಡ ಮೈನಸ್ ಆಗಿಬಿಟ್ಟಿದೆ. ಏನು ಅಂತಂದರೆ ಹ್ಯಾಸಲ್ವುಡ್ ಮೊದಲ ಪಂದ್ಯದಲ್ಲಿ ಇರೋದಿಲ್ಲ, ಈಗ ಬಂದಿದ್ದಾರೆ, ಬಟ್ ಶ್ರೇಯಸ್ಗೆ ಜೊತೆಗೆ ಇರ್ತಾರೆ. ನುವಾನ್ ತುಷಾರ ಅವರು ಕೂಡ ಇಲ್ಲ, NOC ಸಿಕ್ಕಿಲ್ಲ ಶ್ರೀಲಂಕಾದಿಂದ, ಅವರು ಕೂಡ ಬರದೇ ಇರೋ ಕಾರಣಕ್ಕಾಗಿ. ಮತ್ತು ಯಶ್ ದಯಾಳ್ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿದೆ, ಅವರು ತಂಡದಲ್ಲಿ ಈ ಸರಿ ಇರೋದಿಲ್ಲ. ಈ ಮೂವರು ಕೂಡ ಕಳೆದ ಬಾರಿ ನಾವು ಚಾಂಪಿಯನ್ ಆಗೋದಕ್ಕೆ ಅವ್ರದೇ ಆದಂಥ ಕೊಡುಗೆನ ಕೊಟ್ಟವ್ರೆ. 3 ಜನ ಕೊಟ್ಟಿದ್ದಾರೆ. ಅವ್ರು ಇಲ್ಲದೆ ಇರುವಾಗ ನಮ್ದು ಏನು ಅಂತಂದ್ರೆ ಖಂಡಿತವಾಗ್ಲೂ ಒಂದು 20-30% ನಮಗೆ ಲಾಸೇ, ಭಯಾನೇ. ಬಟ್ ಹಂಗಂತ ಹೇಳಿ RCB ಬಾಲಿಂಗ್ ವೀಕ್ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ವಿಶ್ವದ T20 ನಂಬರ್ 1 ಬೌಲರ್ ಡಫಿ ಇದ್ದಾರೆ, ಅವ್ರನ್ನ ಆಡಿಸ್ತಾರೆ ಅಂತ ನಾನು ಅನ್ಕೋತೀನಿ. ಅದ್ರ ಜೊತೆಗೆ T20 ಅಂತಾರಾಷ್ಟ್ರೀಯಲ್ಲಿ ಅತಿ ಹೆಚ್ಚು ಅನುಭವ ಇರುವಂತ ಭುವನೇಶ್ವರ್ ಕುಮಾರ್ ಇದ್ದಾರೆ. ಆಡದೇ ಇರಬಹುದು, ಅವರು ಸ್ವಿಂಗ್ ಬಾಲಿಂಗ್ ಅದ್ಭುತವಾಗಿ ಮೂಡಿ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಶೆಫರ್ಡ್ ಸಿಗ್ತಾರೆ, ನಿಮಗೆ ಕೃಣಾಲ್ ಪಾಂಡೆ ಇದ್ದಾರೆ, ಆಮೇಲೆ ವೆಂಕಟೇಶ್ ಅಯ್ಯರ್ನ ಖಂಡಿತವಾಗ್ಲೂ ಆಡಿಸ್ಬೋದು ಅಂತ ಒಂದು ವಿಶ್ವಾಸ ನನಗಿದೆ, ಅವ್ರು ಆಡ್ತಾರೆ. ಆಮೇಲೆ ನಿಮಗೆ ಮಂಗೇಶ್ ಯಾದವ್ ನೋಡಿ, ಮಧ್ಯಪ್ರದೇಶದ ಆಟಗಾರ, ಒಳ್ಳೆ ಸ್ವಿಂಗ್ ಬಾಲರು. ಆಮೇಲೆ ಓಪನಿಂಗ್ ಅಲ್ಲೇ ಅವ್ರ ಜೊತೆಗೆ ಬೇಕಾದ್ರೆ ಭೂವಿ ಮಂಗೇಶ್ ಯಾದವ್ಗೆ ಆಡಿಸ್ಬೋದು, ಅಷ್ಟು ಒಳ್ಳೆ ಬಾಲಿಂಗ್ ಇದೆ. ಬಟ್ ಇಲ್ಲಿಗೆ ಹೋದ್ರೆ ನಾವು ಹರ್ಷಲ್ ಪಟೇಲ್ ಇದ್ದಾರೆ, ಉನದ್ಕಟ್ ಇದ್ದಾರೆ, ಬ್ರೆಂಡನ್ ಕ್ರೂಸ್ ಇದ್ದಾರೆ, ಆಮೇಲೆ ಹರ್ಷ್ ದುಬೆ. ಬಟ್ ನೋಡಿ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ನಮಗೆ ಇಲ್ಲಿ RCBದೇ ಎದ್ದು ಕಾಣಿಸ್ತಾ ಇದೆ. ಡಫಿ, ಭುವನೇಶ್ವರ್ ಕುಮಾರ್, ಮಂಗೇಶ್, ಶೆಫರ್ಡ್, ಕೃಣಾಲು ಇವರೆಲ್ಲರೂ ಕೂಡ ಎದ್ದು ಕಾಣಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಹರ್ಷಲ್ ಪಟೇಲು, ಆಮೇಲೆ ಉನದ್ಕಟ್ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಆಡಿದ್ರು SRH ಜೊತೆಗೆ. ಬಟ್ ಅದೇ ಫಾರ್ಮ್ ಮುಂದುವರಿಸ್ಕೋತಾರೆ, ಯಾಕಂದರೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಾಣಿಸ್ಕೊಂಡಿಲ್ಲ. ಅದ್ರ ಜೊತೆಗೆ ದೇಶಿ ಮ್ಯಾಚ್ಗಳಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಬಾಲಿಂಗ್ ಇಲ್ಲ. ಈಗ ನೋಡಿ ನಮ್ಮ ಕಡೆ ಮಂಗೇಶ್ ಯಾದವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ ಒಂದು ಇಂಪ್ರೆಸಿವ್ ಇಲ್ಲಿ ಕಾಣಿಸ್ತಾ ಇಲ್ಲ. ಬ್ರೆಂಡನ್ ಕ್ರೂಸ್ ಓಕೆ ಪ್ರದರ್ಶನ, ಬಟ್ ವಿಕೆಟ್ ಟೇಕರ್ ಅಲ್ಲ. ನಿಮಗೆ ಪವರ್ ಪ್ಲೇನಲ್ಲಿ ಒಂದು ಸ್ವಲ್ಪ ರನ್ ಕಂಟ್ರೋಲ್ ಮಾಡ್ಕೊಡ್ಬೋದು, ಬಟ್ ವಿಕೆಟ್ ಟೇಕರ್ ಅಲ್ಲ. ಆಮೇಲೆ ನನಗನ್ಸಿದ ಮಟ್ಟಿಗೆ ಎರಡು ತಂಡ ಹೋಲಿಸ್ಕೊಂಡ್ರೆ 80% ನಮ್ಮ RCB ಬಾಲಿಂಗ್ ಚೆನ್ನಾಗಿದೆ. 3 ಜನ ಅಷ್ಟು ಇಂಜುರಿ ಆಗಿ ಅಥವಾ ಏನೋ ಕಾರಣಕ್ಕಾಗಿ ಹೊರಗಡೆ ಉಳಿದಿದ್ರು ಕೂಡ ನಮ್ಮ ಬಾಲಿಂಗ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡಫಿ ಒಂದು ಮೈನಸ್ ಹೇಳ್ಬಿಡ್ತೀನಿ, ಡಫಿ ಯಾಕಪ್ಪ ಇಷ್ಟು ಇಂಪ್ರೆಸಿವ್, ಬಟ್ ಇದೇ ಇತ್ತೀಚೆಗೆ ನಡೆದಂಥ ಒಂದು ವಿಶ್ವಕಪ್ ಇತ್ತಲ್ಲ, ಅಷ್ಟರ ಮಟ್ಟಿಗೆ ಏನು ಇಂಪ್ರೆಸಿವ್ ಆಗಿ ಬಾಲಿಂಗ್ ಮಾಡಿಲ್ಲ. ಬಟ್ ವಿಶ್ವಕಪ್ಗೂ IPLಗೂ ವ್ಯತ್ಯಾಸಗಳಿದಾವೆ. ವಿಶ್ವಕಪ್ ಆ ಒಂದು ಸ್ಟೇಜಲ್ಲಿ ಆಡೋದಕ್ಕೂ ಇಲ್ಲಿಗೂ ವ್ಯತ್ಯಾಸಗಳಿರೋ ಕಾರಣಕ್ಕಾಗಿ ಮತ್ತೆ ಡಫಿ ತುಂಬಾ ದಿನಗಳಿಂದ ಬೆಂಗಳೂರಲ್ಲಿ ಬಂದು ಆ ಒಂದು ವಾತಾವರಣ ಹೋಲಿಸಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಮತ್ತು ಅಭ್ಯಾಸ ಪಂದ್ಯಗಳಲ್ಲೂ ಕೂಡ ವಿಕೆಟ್ಸ್ಗಳು ಬಿದ್ದಿರೋದು, ರನ್ ಕಂಟ್ರೋಲಿಂದ ಬಾಲಿಂಗ್ ಮಾಡಿರೋದು ನಮ್ಗೊಂದ್ಸಲ ಭರವಸೆ ಇದೆ ಖಂಡಿತವಾಗ್ಲೂ ಡಫಿನ್ ಆಡಿಸ್ತಾರೆ ಅಂತ. ಬಟ್ ಡಫಿನ್ ಆಡಿಸ್ಬೇಕಾ ಬೇಡವಾ ಅನ್ನೋಂಥದ್ದು ಎರಡಿದೆ. ಯಾಕೆಂದ್ರೆ ನಮಗೆ ಫಿಲ್ ಸಾಲ್ಟನ್ ಬಿಡೋಕ್ಕಾಗ್ತಾ ಇಲ್ಲ, ಬೆತನ್ ಬಿಡೋಕ್ಕಾಗ್ತಾ ಇಲ್ಲ, ಆಮೇಲೆ ಟೀಮ್ ಡೇವಿಡ್ ಇದ್ದಾರೆ, ಶೆಫರ್ಡ್ ಇದ್ದಾರೆ, ಇವ್ರನ್ನ ಆಡಿಸಿದ್ರೆ ಖಂಡಿತವಾಗ್ಲೂ ಡಫಿನ್ ಆಡಿಸೋದಕ್ಕಾಗಲ್ಲ. ಡಫಿನ್ ಆಡಿಸ್ಲಿಲ್ಲ ಅಂದ್ರೆ ಯಾರನ್ನ ಆಡಿಸ್ತಾರೆ, ಇವೆಲ್ಲ ಕನ್ಫ್ಯೂಷನ್ಸ್ ಖಂಡಿತವಾಗ್ಲೂ ನಮ್ಗೆ ಇದ್ದೇ ಇದೆ. ಬಟ್ ಡಫಿನ್ ಆಡಿಸ್ಬೇಕು ಅನ್ನೋದು ನನ್ನ ವಾದ. ಯಾಕಂದ್ರೆ ಬಾಲಿಂಗ್ ಒಂದು ಸ್ವಲ್ಪ ಹ್ಯಾಸಲ್ವುಡ್ ಇಲ್ಲದೆ ಇರೋದು, ಯಶ್ ದಯಾಳ್ ಇಲ್ಲದೆ ಇರೋದು ಒಂದು ಸ್ವಲ್ಪ ಎಲ್ಲೋ ಮೈನಸ್ ಆಗ್ಬೋದು. ಅದಕ್ಕೆ ಡಫಿ ಬಂದ್ರೆ ಖಂಡಿತವಾಗ್ಲೂ ಒಂದು ಪ್ಲಸ್ ಆಗ್ಬೋದು ಅಂತ ಅನ್ಕೋತೀನಿ. ಓಕೆ, ಇನ್ನು ಇನ್ನೊಂದು ಕಡೆ ಇವತ್ತು ಅಂದ್ರೆ 18 ವರ್ಷಗಳ ಬಳಿಕ ನಮ್ಮ ಬೆಂಗಳೂರಲ್ಲಿ ಓಪನಿಂಗ್ ಮ್ಯಾಚ್ ನಡೀತಾ ಇದೆ. ಹೀಗಾಗಿ ಜೊತೆಗೆ RCBಗೂ ಒಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರುತ್ತೆ. ಹಾಗೆ ಇವತ್ತು ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಹಾಗೆ ಟಾಸ್ ಗೆಲುವು ಎಷ್ಟು ಮುಖ್ಯ ಆಗುತ್ತೆ?
ಪಿಚ್ ಖಂಡಿತವಾಗ್ಲೂ ನಮಗೆ ಹೆಲ್ಪ್ ಆಗುತ್ತಾ ಅಂತಂದರೆ ಒಂದು ಸ್ವಲ್ಪ ಡಬಲ್ ಮೈಂಡಲ್ಲೇ ಇದ್ದೀನಿ. ಲಾಸ್ಟ್ ಇಯರ್ ನಮಗೆ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಈ ಪಿಚ್ ನಮಗೆ ಹೆಲ್ಪ್ ಆಗಲಿಲ್ಲ. ಮೊದಲು ಆರಂಭದಲ್ಲೇ 2-3 ಮ್ಯಾಚ್ಗಳನ್ನು ಸೋತೆ ಬಿಟ್ವಿ. ಬೇರೆ ಕಡೆ ಹೋಗಿ ಎಲ್ಲ ಮ್ಯಾಚ್ಗಳನ್ನ ಗೆಲ್ತಾ ಇದ್ವಿ, ಇಲ್ಲಿ ಬಂದ ತಕ್ಷಣ ಸೋಲ್ತಾ ಇದ್ವಿ. ಬಟ್ ಅದರ ನಂತರ ಪಂದ್ಯಗಳನ್ನ ಗೆದ್ವಿ, 2-3 ಪಂದ್ಯಗಳನ್ನ ಗೆದ್ವಿ. ಬಟ್ ಬೆಂಗಳೂರು ಪಿಚ್ ಹೇಗೆ ಅಂತಂದರೆ ಅದು ಬ್ಯಾಟರ್ಗಳಿಗೆ ಸ್ವರ್ಗವಾದಂಥ ಪಿಚ್ ಅದು. ಯಾರು ಆ ದಿನ ಒಬ್ಬ ಕ್ಲಿಕ್ ಆದರೂ ಕೂಡ ಆ ತಂಡದ ಪರವಾಗಿ ಬಿಗ್ ಸ್ಕೋರ್ ಖಂಡಿತವಾಗ್ಲೂ ಆಗುತ್ತೆ. 18 ವರ್ಷಗಳ ಬಳಿಕ ಫಸ್ಟ್ ಮ್ಯಾಚ್ ಇದ್ದೇ ನೆನಪು ಮಾಡ್ಕೊಂಬಿಡೋಣ. ಫಸ್ಟ್ ಮ್ಯಾಚಲ್ಲಿ IPL ಆರಂಭ, ಅದೊಂದು ಏನೋ ಭಾರತದಲ್ಲಿ T20ನ ಈ ಥರ ಆಡಬೇಕಾ ಹಾಗೆ ಹೀಗೆ ಅನ್ನುವಂಥ ಕನ್ಫ್ಯೂಸ್ ಮೈಂಡಲ್ಲಿ ಮೊದಲ ಮ್ಯಾಚೇ ಎಲ್ಲರಿಗೂ ಬೆಂಕಿ ಹಚ್ಚಿಬಿಟ್ಟಿತ್ತು. ಆ ಥರ ಬ್ರೆಂಡನ್ ಮೈಕಲಮ್ ಆರ್ ಸಿ ಬಿ ವಿರುದ್ಧ ಚೆಚ್ಚಿ ಬಿಸಾಕ್ಬಿಟ್ಟಿದ್ರು. 150 ರನ್ ಹೊಡೆದಿದ್ರು. ಬಟ್ ಅದ್ರ ಬಳಿಕ ನಾವು ಆ ವರ್ಷ ತುಂಬ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡಿದ್ವಿ 2007. ಅದಾದ ನಂತರ ನೆಕ್ಸ್ಟ್ ಸೀಸನ್ನು ಫೈನಲ್ ಹೋದ್ವಿ. ಬಟ್ ಇದೇ SRH ಜೊತೆ ಸೋತಿದ್ವಿ. ಅವಾಗ ಡೆಕ್ಕನ್ ಚಾರ್ಜರ್ಸ್ ಅಂತ ಇತ್ತು ಇದ್ರ ಹೆಸರು. ಬಟ್ ಇವತ್ತಿನ ಪಂದ್ಯದಲ್ಲಿ ಖಂಡಿತವಾಗಲೂ RCB ಆ ಒಂದು ಸೇಡನ್ನು ತೀರಿಸ್ಕೊಳ್ಳುತ್ತೆ. ಯಾಕಂದರೆ ಇತಿಹಾಸ ಬದಲಾಗಬೇಕಲ್ಲ. ಅವತ್ತು ಅವ್ರು ಹಂಗೆ ಮಾಡಿದ್ರು, ಇವತ್ತು ನಾವು ಹಂಗೆ ಮಾಡೋಣ ಅನ್ನುವಂಥ ಒಂದು ಕಾರ್ಯಲೋಕದಲ್ಲಿ ಬರ್ತಾರೆ. ಬಟ್ SRHನ ಅಷ್ಟು ಹಗುರವಾಗಿ ಅಂತೂ ಖಂಡಿತವಾಗಲೂ ತೊಗೊಳಕ್ಕಾಗಲ್ಲ ಇವತ್ತಿನ ಪಂದ್ಯದಲ್ಲಿ. ಯಾಕೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೇಗೆ ಅಂತಂದರೆ ಒಬ್ಬ ನಿಂತ್ಕೊಂಡ್ರು ಕೂಡ 250+ ಆಗುತ್ತೆ. 250+ ಆಯಿತು ಅಂದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ಖಂಡಿತವಾಗ್ಲೂ ಬ್ಯಾಟರ್ಗಳಿಗೆ ಪ್ರೆಷರ್ ಬಿದ್ದೇ ಬೀಳುತ್ತೆ. ಅಭಿಷೇಕ್ ಶರ್ಮಾ ಫಸ್ಟ್ ಬ್ಯಾಟಿಂಗ್ ಏನಾದರೂ ಅಭಿಷೇಕ್ ಶರ್ಮಾ ಟೀಮ್ ಅಂದರೆ ಅಥವಾ SRH ಟೀಮ್ಗೆ ಏನಾದರೂ ಅವಕಾಶ ಸಿಕ್ತು ಅಂದರೆ ಹೆಡ್ಡು ಅಥವಾ ಅಭಿಷೇಕ್ ಶರ್ಮಾ ಇವ್ರನ್ನ 6 ಓವರ್ಸಲ್ಲಿ ವಿಕೆಟ್ ತೆಗಿಲೇಬೇಕು ನಾವು. ಇಲ್ಲ ಇವ್ರನ್ನ ನೀವು 10 ಓವರ್ ತನಕ ನಿಲ್ಲಿಸ್ತೀನಿ ಅಥವಾ 12 ಓವರ್ ತನಕ ಏನಾದರೂ ಇವ್ರಿಗೆ ಅವಕಾಶ ಕೊಟ್ಟರೆ ನಿಮ್ಮ ಸ್ಕೋರ್ ಖಂಡಿತವಾಗ್ಲೂ 250 ಮೇಲೆ ಹೋಗೋದ್ರಲ್ಲಿ ಡೌಟ್ ಇಲ್ಲ. ಹಾಗಂತ ಹೇಳಿ ಇವರಿಬ್ಬರ ಮೇಲೇ ಮ್ಯಾಚ್ ನಿಂತ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಇಶಾಂತ್ ಕಿಶನ್ ವರ್ಲ್ಡ್ ಕಪ್ಪಲ್ಲಿ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಅವರು ಕೂಡ ಈ ಒಂದು ಬ್ಯಾಟಿಂಗ್ ಪಿಚ್ನ ಅದ್ಭುತವಾಗಿ ಯೂಸ್ ಮಾಡ್ಕೋಬೋದು. ಬಟ್ ಅದಾದ ನಂತರ ನನಗೆ ಯಾರು ಕಾಣಿಸ್ತಾ ಇಲ್ಲ. ಕ್ಲಾಸೆನ್, ನಿತೀಶ್ ಕುಮಾರ್ ಇದೆ, ಡೇನಿ ಲಿವಿಂಗ್ಸ್ಟೋನ್, ನೋ ಬಡಿ. ಈ 3 ಜನರನ್ನ ಬೇಗ ಏನಾದರೂ ಕಟ್ಟಿ ಹಾಕಿದರೆ ಈ ಒಂದು ಪಿಚ್ಚಲ್ಲಿ ನಮಗೆ ಲಾಭ ಆಗುತ್ತೆ. ಬಟ್ ಫಿಲ್ ಸಾಲ್ಟ್, ಕೊಹ್ಲಿ, ಪಟ್ಟಿದಾರ್, ಜಕಬ್ ಬೆಥೆಲ್, ವೆಂಕಟೇಶ್ ಅಯ್ಯರ್, ಜಿತೇಶ್ ಶರ್ಮಾ, ಡೇವಿಡ್, ಶೆಫರ್ಡ್, ಕೃಣಾಲ್ ಪಾಂಡೆ ಇಲ್ಲಿ ತನಕ ನಮಗೆ ಬ್ಯಾಟಿಂಗ್ ಲೈನಪ್ ಇರೋದ್ರಿಂದ ನಮಗೆ ಖಂಡಿತವಾಗ್ಲೂ ಈ ಪಿಚ್ ಅನುಕೂಲ ಆಗುತ್ತೆ. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಬೀಳಿ, ಸೆಕೆಂಡ್ ಬ್ಯಾಟಿಂಗ್ ಬೀಳಿ, ಅವ್ರು ಎಷ್ಟೇ ಟಾರ್ಗೆಟ್ ಕೊಡಲಿ ನಾವು ಚೇಸ್ ಮಾಡ್ತೀವಿ ಅಂತ ಇದಿದೆ. ಬಟ್ ಫಸ್ಟ್ ಬ್ಯಾಟಿಂಗ್ ಬಿದ್ದರೆ 200+ ಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋಂಥ ಭರವಸೆ ಕೂಡ ಇದೆ. ಸರ್, ಈಗ ಇನ್ನೊಂದು ಕಡೆ ಇವತ್ತು ಮಳೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಮಳೆ ಬಂದ್ರೆ ಏನಾಗ್ಬೋದು ಅಂತ? ಮಳೆ ಬಂದರೆ ಕ್ಯಾನ್ಸಲ್ ಆಗುತ್ತೆ. ಮಳೆ ಬರಲ್ಲ ರೀ. ಸಾಯಂಕಾಲ ಒಂದು ಸ್ವಲ್ಪ ಜಿನಿ ಮಳೆ ಬರುವಂಥ ಒಂದು ಸ್ವಲ್ಪ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಹೊರಗಡೆ ವಾತಾವರಣ ನೋಡಿದರೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾನೆ ಇದೆ. ಹವಾಮಾನ ಇಲಾಖೆ ಒಂದು ವಾರದಿಂದನೂ ಹೇಳ್ತಾ ಇದ್ದಾರೆ, ನಮಗೂ ಬರ್ತಾ ಇದೆ ರಿಪೋರ್ಟ್ಸ್ಗಳು, ಈ ಒಂದು ವಾರ ಭರ್ಜರಿ ಮಳೆ ಆಗುತ್ತೆ ಹಾಗೆ ಹೀಗೆ ಅಂತ. ರಾಜ್ಯದ ಹಲವೆಡೆ ಆಗ್ತಾ ಇದೆ, ಧಾರವಾಡ, ದಾವಣಗೆರೆ, ಬೆಳಗಾವಿ ಈ ಕಡೆ ಎಲ್ಲ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಅನೇಕ ರೈತರ ಬೆಳೆಗಳೆಲ್ಲ ಹಾಳಾಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ಅಷ್ಟೇನು ಕಂಡಿಲ್ಲ ನನಗೆ. ಮೋಡ ಕವಿದ ವಾತಾವರಣ ಇರುತ್ತೆ, ಬಟ್ ಮಳೆ ಏನು ಬರ್ತಾ ಇಲ್ಲ. ಬಂದರೂ ಕೂಡ ಬೆಂಗಳೂರು ಪಿಚ್ ಹೇಗಿದೆ ಅಂತಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀರೆಲ್ಲ ಹಿಂಗೊಳ್ಳುತ್ತೆ. ತುಂಬ ಮಳೆ ಬಂದರೆ ಒಳ್ಳೇದೇನೆ. ಮಳೆ ಬೇಗ ಬಂದು ನಿಂತು ಹೋದರೆ ಮ್ಯಾಚ್ ನಮ್ಗೆ ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ನಾವು ಇವತ್ತಿನ ಹವಾಮಾನ ಇಲಾಖೆ ಪ್ರಕಾರ ಅಥವಾ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮುನ್ಸೂಚನೆ ಪ್ರಕಾರ ಮಳೆ ಅಷ್ಟರ ಮಟ್ಟಿಗೆ ಪಂದ್ಯದ ಮೇಲೆ ಏನು ಇಂಪ್ಯಾಕ್ಟ್ ಬೀಸಲ್ಲ. ಹನಿ ಮಳೆ ಬಂದರೂ ಕೂಡ ಆ ಒಂದು ಕೆಪಾಬಿಲಿಟಿ ನಮ್ಮ RCB ಪಿಚ್ಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ನನಗನ್ಸಿದ ಮಟ್ಟಿಗೆ 20 ಓವರ್, ನಮ್ದು 20 ಓವರ್, ಅವ್ರದ್ದು 20 ಓವರ್ ಕಂಪ್ಲೀಟ್ ಮ್ಯಾಚ್ ನಡೆಯುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ. ಸರ್, ಈಗ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಅಂದ್ರೆ SRH ಮ್ಯಾಚ್ ಆಗ್ತಾ ಇರ್ಬೇಕಾದ್ರೆ ಕ್ಯಾಮ್ರಾಮನ್ ಡೈರೆಕ್ಟ್ ಆಗಿ ಫೋಕಸ್ ಮಾಡ್ತಿದ್ದು ಕಾವ್ಯ ಮಾರನ್ ಅವರ ಎಕ್ಸ್ಪ್ರೆಷನ್ಸ್ ಮೇಲೆ. ಈ ಸಲ ಕಾವ್ಯ ಮಾರನ್ ಇದ್ದಾರೆ, ಜೊತೆಗೆ ಅನನ್ಯ ಬಿರ್ಲಾ ಅವರು. ಹಾಗೆ ಇನ್ನೊಂದ್ ಕಡೆ ಈ ಸಲ IPL ಅಲ್ಲಿ ನೋಡಿದ್ರೆ ನೀತಾ ಅಂಬಾನಿ, ಪ್ರೀತಿ ಜಿಂಟಾ, ಹೀಗೆ ಮಹಿಳಾ ಮಣಿಯರ ಅಬ್ಬರ ಇರುತ್ತಾ ಹೇಗೆ ಅಂತ ಈ ಸಲ? ಅದೊಂಥರ RCBದು ಹಾಗೆ ಒಂದು ಸ್ವಲ್ಪ ಹುಡುಗಿರನ್ನ ಜಾಸ್ತಿ ತೋರಿಸೋದು ಕ್ಯಾಮ್ರಾದಲ್ಲಿ. RCB ಫ್ಯಾನ್ಸು ಹಂಗೆ ಇರ್ತಾರೆ, ಕ್ರೇಜಿ ಅಷ್ಟೇ. ಬಟ್ ಈಗ ಓನರ್ಗಳ ನಡುವೆ ಬ್ಯಾಟಲ್ಗಳು ನಡೀತಾ ಇದ್ದಾವೆ. ಅವ್ರ ಚಂದನೋ ಇವ್ರ ಚಂದನೋ. ಈಗ ಅನನ್ಯ ಬಿರ್ಲಾ ಬಂದಿರೋದು ನಮ್ಗೊಂಥರ ಪ್ಲಸ್ ಪಾಯಿಂಟ್ ನೋಡಿ. ಯಾವಾಗ ವಿಜಯ್ ಮಲ್ಯ ಇದ್ದಾಗ ಕತ್ರಿನಾ ಕೈಫ್ ಆ ಹೀರೋಯಿನ್ಸ್ಗಳನ್ನೆಲ್ಲ ತೊಗೊಂಡ್ಬಂದು ಅದೊಂಥರ ಕ್ರೇಜ್ ಜಾಸ್ತಿ ಇತ್ತು. ಈಗ ಏನೈತೆ, ಅವಾಗ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿದ್ರು. ಈಗೇನಾಗಿದೆ ಅಂತಂದ್ರೆ ಓನರ್ಗಳೇ ಚಂದ ಓನರ್ಗಳು ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಕಾಂಪಿಟೇಷನ್ ಅಂತೂ ನಡೆಯುತ್ತೆ. RCB 6 ಹೊಡೆದಾಗ ಖಂಡಿತವಾಗ್ಲೂ ಅನನ್ಯ ಅವ್ರನ್ನ ತೋರಿಸ್ತಾರೆ, SRH ಹೊಡೆದಾಗ ಅವ್ರನ್ನ ಖಂಡಿತವಾಗ್ಲೂ ತೋರಿಸ್ತಾರೆ. ಮತ್ತು ನೋಡಿ RCB ಫ್ಯಾನ್ಸ್ ಕ್ರೇಜ್ ಹೇಗಿದೆ ಅಂತಂದ್ರೆ ಅನನ್ಯ ಅವ್ರದ್ದೇನೋ 160 ಅಥವಾ ಎಷ್ಟು ಫಾಲೋವರ್ಸ್ ಇದ್ರಂತೆ. ಈಗ 1.5 1.6 ಹೋಗ್ಬಿಡ್ತು ಅಂದ್ರೆ
RCB ಫ್ಯಾನ್ಸ್ ಕೇವಲ ಆ ಒಂದು RCB ಆಟಗಾರನಷ್ಟೇ ಅಲ್ಲ, RCB ಸುತ್ತ ಯಾರಿದಾರೋ ಅವ್ರನ್ನೂ ಬಿಡಲ್ಲ, ಅವ್ರಿಗೂ ಕೂಡ ಫಾಲೋವರ್ಸ್ ಆಗ್ತಾರೆ. ನೋಡಿ, ನೀವು ಯಾರೇ ಕೂಡ ಆಟಗಾರರಾಗ್ಲಿ RCB ಬಂದು ಆಡ್ಬೇಕು ಅಂತ ಹೇಳಿ ಬಯಸೋದೇ ಜಾಸ್ತಿ. ಇದೆಲ್ಲರ ನಡುವೆ ಆ ಸೌಂದರ್ಯದ ಸ್ಪರ್ಧೆ ಕೂಡ ನಡೀತಾ ಇದೆ. ಇವತ್ತು ಆ ಒಂದು ಕ್ರೇಜ್ ಹೇಗಿರುತ್ತೆ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಅವ್ರು ಎಲ್ಲಿ ಕೂತಿರ್ತಾರೆ ಖಂಡಿತವಾಗ್ಲೂ ಕ್ಯಾಮ್ರಾಮನ್ ಫೋಕಸ್ ಮಾಡೇ ಮಾಡ್ತಾರೆ. ಅನನ್ಯ ಬಿರ್ಲಾ ಮತ್ತೆ ಅವರು ಖಂಡಿತವಾಗ್ಲೂ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಸೂಪರ್. ಈಗ ನಮ್ಮ RCB ಕ್ಯಾಪ್ಟನ್ ಬಗ್ಗೆ ಮಾತಾಡ್ಲೇಬೇಕು. ಅಂದ್ರೆ ಲಾಸ್ಟ್ ಟೈಮ್ ಕೂಡ ಅವ್ರ ಕ್ಯಾಪ್ಟನ್ಸಿ ಚೆನ್ನಾಗಿತ್ತು. ಸೊ ಈ ಬಾರಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ? ನೋಡಿ, ಇಂಥ ದೊಡ್ಡ ಫ್ರಾಂಚೈಸಿಗೆ ಆಸ್ ಎ ಕ್ಯಾಪ್ಟನ್ ಅಥವಾ ಕೊಹ್ಲಿ ಇರುವಂತಹ ತಂಡಕ್ಕೆ ಕ್ಯಾಪ್ಟನ್, ಅದು ತುಂಬಾ ದೊಡ್ಡ ಜವಾಬ್ದಾರಿ ಅದು. ಬಟ್ ಅನುಭವ ನಿಮಗೆ ಬೇರೆ ಆಟಗಾರರಿಂದ ಖಂಡಿತವಾಗ್ಲೂ ಸಿಗುತ್ತೆ. ಪಟೇದಾರ್ಗೆ ಆ ಒಂದು ಅನುಭವ ಸಿಕ್ಕಿದ್ರಿಂದನೇ, ಅಥವಾ ಬೇರೆ ಬೇರೆ ನೋಡಿ, ಭುವಿ ಅಂತ ಆಟಗಾರರು, ಕೊಹ್ಲಿ ಅಂತ ಆಟಗಾರರು, ಆಮೇಲೆ ಟೀಮ್ ಡೇವಿಡ್ನಂತಹ ಆಟಗಾರರು, ಸಾಲ್ಟ್ ಅಂತ ಆಟಗಾರರು ನಿಮ್ಮ ತಂಡದಲ್ಲಿದ್ದಾಗ ಇಂಥ ದೊಡ್ಡ ದೊಡ್ಡ ಆಟಗಾರರಿಗೆ ನಾಯಕ. ನೋಡಿ, ಅವರು ಟೀಮ್ ಇಂಡಿಯಾದಲ್ಲೂ ಇಲ್ಲ, ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ. ಬಟ್ ಅಂಥವ್ರು ಇಂಥ ದೊಡ್ಡ ದೊಡ್ಡ ಆಟಗಾರರಿಗೆ ನಾಯಕನಾಗಿದ್ದಾರೆ ಅಂತಂದ್ರೆ, ಅದರ ಜೊತೆಗೆ ಆ ಒಂದು ಕಪ್ನ ಗೆಲ್ಸಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೆಪಬಿಲಿಟಿ ಅಂತೂ ಖಂಡಿತವಾಗ್ಲೂ ಇದೆ. ದೇಸಿ ಆಟದಲ್ಲಿ ಅವ್ರ ಪರ್ಫಾರ್ಮೆನ್ಸ್, ಅವ್ರ ನಾಯಕತ್ವ, ಅವ್ರನ್ನ ಇಂಪ್ರೆಸ್ ಮಾಡಿದ್ದಕ್ಕೆ ಈ ಒಂದು ಸ್ಥಾನಕ್ಕೆ ನಾವು ತಗೊಂಡ್ಬಂದಿದೀವಿ. ಪಟೇದಾರ್ ಈ ಸರಿ ಲುಕ್ ಕೂಡ ಚೇಂಜ್ ಆಗಿದೆ, ಫುಲ್ ಹೇರ್ ನ ಬಿಟ್ಟು ಅದಾಗಿದೆ. ಮತ್ತೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ಕೂಡ ಅದ್ಭುತವಾಗಿ ಆಡಿದ್ದಾರೆ. ಅದ್ರ ಕ್ಯಾಪ್ಟನ್ ನಿಮ್ಗೆ ರನ್ ಹೊಡೆಯೋದು ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿ, ನಾವು ಈ ಸರಿ ವಿಶ್ವಕಪ್ ನ ಗೆದ್ದಿದೀವಿ. ಸೂರ್ಯಕುಮಾರ್ ಯಾದವ್ದು ರನ್ನೇ ಬಂದಿಲ್ಲ, ಆದ್ರೂ ಕೂಡ ವಿಶ್ವಕಪ್ ಗೆದ್ದ ನಾಯಕ. ಬಟ್ ಆ ತಂಡವನ್ನ ನಡೆಸಿದ ರೀತಿ ಇದೆಯಲ್ಲ ಸೂರ್ಯಕುಮಾರ್, ಅದು ಇಂಪ್ರೆಸಿವ್ ಆಗಿತ್ತು. ಯಾರನ್ನ ಹೇಗೆ ಆಡಿಸ್ಬೇಕು, ಡ್ರೆಸ್ಸಿಂಗ್ ರೂಮ್ ನ ಹೇಗೆ ಚೆನ್ನಾಗಿ ಇಟ್ಕೋಬೇಕು, ಆಟಗಾರರ ಮನಸ್ಥಿತಿನ ಹೇಗೆ ಅರ್ಥಕೊಳ್ಬೇಕು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ನ ಇವ್ರು ಇಡ್ತಾರೋ ಅಥವಾ ಬೇರೆಯವ್ರು ಇಡ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ. ಪಟೇದಾರ್ ಆಸ್ ಎ ನಾಯಕನಾಗಿ ಆ ತಂಡವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕೊಹ್ಲಿ ಅಂತ ಆಟಗಾರನ ನಿಭಾಯಿಸೋದು ಅಷ್ಟು ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಅವ್ರು ಇದ್ದಾಗಲೇ ಆ ನಾಯಕತ್ವವನ್ನು ತಗೊಂಡಿದ್ದು ಖಂಡಿತವಾಗ್ಲೂ ನನಗೆ ಇಂಪ್ರೆಸಿವ್. ಆಸ್ ಎ ಪಟೇದಾರ್ ತುಂಬಾ ಅದ್ಭುತವಾದಂಥ ಸ್ಪಿನ್ ಅಟ್ಯಾಕರ್. ಈ ಸರಿ ಏನಾದರೂ ನನಗೆ ಲಾಸ್ಟ್ ಸೀಸನ್ ಅವ್ರದ್ದೇನು ಅಷ್ಟು ಇಂಪ್ರೆಸಿವ್ ಬ್ಯಾಟಿಂಗ್ ಅಂತ ಅನಿಸಿಲ್ಲ. ಬಟ್ ಈ ಸರಿ ತುಂಬಾ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ. ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ತುಂಬಾ ಚೆನ್ನಾಗಿ ರನ್ನಿಂಗ್ ಬಂದಿದೆ. ಮತ್ತೆ ಈಗ ನಮಗೆ ಪ್ರೆಷರ್ ಕೂಡ ಕಡಿಮೆ, ಯಾಕಂದ್ರೆ ಕಪ್ ಗೆದ್ದಿಲ್ಲ ಅನ್ನುವಂಥ ಟೆನ್ಷನ್ ಇಲ್ಲ ನಮಗೆ. ಆ ಒಂದು ಟೆನ್ಷನ್ ಇಲ್ದೇನೆ ನಾವು ಫೀಲ್ಡ್ಗೆ ಇಳಿತಾ ಇರೋದ್ರಿಂದ ಖಂಡಿತವಾಗ್ಲೂ ನಾಯಕನಿಗೆ ಒಂದ್ ಸ್ವಲ್ಪ ರಿಲೀಫ್ ಇರುತ್ತೆ. ಅದ್ರ ಜೊತೆಗೆ ಈ ಸರಿ ಫುಲ್ ಮನಸ್ಸು ಬಿಚ್ಚಿ ಹೆಂಗಾದ್ರೂ ಆಡ್ರಪ್ಪ, ಯಾಕಂದ್ರೆ ನಾವು ಚಾಂಪಿಯನ್ಸ್ ಆಗಿದ್ದೀವಿ ಈಗಾಗಲೇ, ನಮ್ಗೆ ಅದು ಕೇರೇ ಇಲ್ಲ. ಆ ಕೇರ್ ಇಲ್ಲದೆ ಇರುವಂಥ ಆಟದಲ್ಲೇ ನಮಗೆ ಗೆಲುವು ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಆಸ್ ಎ ಕ್ಯಾಪ್ಟನ್ ಅಥವಾ ಆಸ್ ಎ ಪ್ಲೇಯರ್ಸ್ ನನಗೆ ಈ ತಂಡದ ಮೇಲೆ ತುಂಬಾ ಈ ಗೌರವ ಹೇಗಿತ್ತು ಅಂತಂದ್ರೆ, 18 ವರ್ಷಗಳಲ್ಲಿ ನಮ್ಮ ಮೈನಸ್ಗಳು ಕಾಣಿಸ್ತಾ ಇತ್ತು. ಓಹ್, ಇಲ್ಲಿ ಬ್ಯಾಟಿಂಗ್ ಅಲ್ಲಿ ಮೈನಸ್ ಆಯ್ತು, ಇಲ್ಲಿ ಬಾಲಿಂಗ್ ಅಲ್ಲಿ ಮೈನಸ್, ಇವನು ಆಲ್ರೌಂಡರ್, ಇವನೊಬ್ಬ ಆಡ್ತಾನೆ ಇಲ್ಲ, ಅವಕಾಶ ಕೊಡ್ತಾನೆ ಇದೀವಿ, ಹಾಗೆ ಹೀಗೆ ಅಂತ ಆಯ್ತು. ಬಟ್ ಇಲ್ಲಿ ನನಗೆ ಯಾರು ಕೂಡ ಅಂತದ್ ಕಾಣಿಸ್ತಾನೆ, ಇಲ್ಲಿ ಯಾರನ್ನ ಆಡಿಸ್ಬೇಕು ಅಂತ ಕನ್ಫ್ಯೂಷನ್. ನೋಡಿ, ಫಿಲ್ ಸಾಲ್ಟನ್ನ ಆಡಿಸ್ಬೇಕಾ ಅಥವಾ ಇಲ್ಲಿ ಜೇಕಬ್ ಬೆಥೆಲ್ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದಾರ, ಇವ್ರನ್ನ ಆಡಿಸ್ಬೇಕಂತ ಕನ್ಫ್ಯೂಷನ್. ಯಾಕಂದ್ರೆ ಸಾಲ್ಟ್ ಅದ್ಭುತವಾಗಿ ಕಳೆದ ಸೀಸನ್ ಅಲ್ಲಿ ಓಪನಿಂಗ್ ಕೊಟ್ಟಿದ್ದಾರೆ. ಬಟ್ ಬೆಥೆಲ್ ಕೂಡ ವಿಶ್ವಕಪ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ನೋಡಿ, ನಮಗೆ ಫಾರ್ಮಲ್ಲಿ ಇರುವಂಥ ಆಟಗಾರರ ಗುಡ್ಡೆನೇ ಜಾಸ್ತಿ ಇದೆ. ಅದು ನಮಗೆ ನೋಡಿ ತುಂಬ ಚೆನ್ನಾಗಿ ಆಟ ಆಡೋರು ಇದ್ದಾಗ ಯಾರನ್ನ ಆಡಿಸ್ಬೇಕು. ಇನ್ನು ಕೆಲವೊಂದು ತಂಡಗಳಲ್ಲಿ ಅಯ್ಯೋ ಯಾರನ್ನ ಆಡಿಸೋದು ಮರ, ಯಾರು ಆಡೋರೇ ಇಲ್ಲ, ಈ ರೀತಿಯಾದಂಥ ಪರಿಸ್ಥಿತಿ ಇರುವಾಗ ಖಂಡಿತವಾಗ್ಲೂ ನಮಗೆ ಸಾಲ್ಟ್ನೇ ಆಡಿಸ್ತಾರೆ ಅಂತ ಅನ್ಕೋತೀನಿ ಓಪನಿಂಗ್ ಸ್ಲಾಟಲ್ಲಿ. ಆಮೇಲೆ ಕೊಹ್ಲಿ ಬರ್ತಾರೆ, ಪಟೇದಾರ್ ಖಂಡಿತವಾಗ್ಲೂ ನಂಬರ್ 3 ಬರ್ತಾರ ಅಥವಾ ಪಡಿಕಲ್ನ ಹಾಕ್ತಾರ ಅಂತ ನನ್ನ ಕನ್ಫ್ಯೂಷನ್ ಇದೆ. ಬೆಥೆಲ್ ಆಡಿಸ್ಲಿಲ್ಲ ಅಂತ ಅಂದರೆ ಮಾತ್ರ ಡಫಿನ್ ಆಡಿಸೋದಕ್ಕೆ ಸಾಧ್ಯ. ಯಾಕಂದರೆ ನಮಗೆ ಟೀಮ್ ಡೇವಿಡ್ನ ತೆಗಿಯೋಕ್ಕಾಗಲ್ಲ, ಶೆಫರ್ಡ್ನು ತೆಗಿಯೋಕ್ಕಾಗಲ್ಲ. ಈ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀವಿ. ಬಟ್ ಇಲ್ಲಿ 2 ಆಪ್ಷನ್, ಜೇಕಬ್ ಬೆಥೆಲ್ ಇಲ್ಲ ಅಂತಂದ್ರೆ ಡಫಿ. ನನಗನ್ಸಿದ ಮಟ್ಟಿಗೆ ಬೆಥೆಲ್ನ ಆಡಿಸಿ ಇಂಡಿಯನ್ ಬಾಲರ್ಸ್ ಭುವಿ, ಮಂಗೇಶ್ ಕುಮಾರ್, ಕೃಣಾಲ್, ಶೆಫರ್ಡ್, ಆಮೇಲೆ ವೆಂಕಟೇಶ್ ಅಯ್ಯರ್ನ ಆಡಿಸ್ಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವ್ರನ್ನ ಆಡಿಸ್ಕೊಂಡ್ಬಿಟ್ರೆ ಸಾಕು ಅಂತ ನಾನು ಅನ್ಕೋತೇನೆ. ಎಸ್ ಸರ್, ಇನ್ನು ಲಾಸ್ಟ್ ಟೈಮ್ ನಾವು ಚಾಂಪಿಯನ್ಸ್ ಆದಾಗ ದಿನೇಶ್ ಕಾರ್ತಿಕ್ ಅವರ ಪಾತ್ರ ತುಂಬಾನೇ ಇತ್ತು. ಈ ಬಾರಿಯೂ ಕೂಡ ಅವರ ಪಾತ್ರ ಎಷ್ಟಿರುತ್ತೆ ಅಂದ್ರೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅವರು ಅಂತ? ತಂಡವನ್ನು ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ಜಸ್ಟ್ ನಾನು ಅವ್ರಿಗೆ ಮಾತ್ರ ಕ್ರೆಡಿಟ್ ಕೊಡಲ್ಲ, ಎಲ್ಲ ಸ್ಟಾಫ್ಗಳಿಗೂ, ಕೋಚ್ ಆಗಿರ್ಬೋದು, ಸಪೋರ್ಟಿಂಗ್ ಕೋಚ್ ಆಗಿರ್ಬೋದು, ಆಮೇಲೆ ಬಾಲಿಂಗ್ ಕೋಚ್, ಬ್ಯಾಟಿಂಗ್ ಕೋಚ್, ಎಲ್ಲರೂ ಕೋಚ್ ಇದೆ ಒಂದು ದೊಡ್ಡ ತಂಡ, 3 ತಂಡ ಅದರಲ್ಲೇ ಮಾಡೋದು. ಅಷ್ಟು ಕೋಚ್ ತಂಡ ಇರುವಾಗ ಎಲ್ಲರೂ ಕೂಡ ಈ ಒಂದು 18 ವರ್ಷಗಳ ಆ ಒಂದು ನ್ಯೂನ್ಯತೆಗಳನ್ನು ತೆಗೆದು ಖಂಡಿತವಾಗ್ಲೂ ಒಂದು ಒಳ್ಳೆ ತಂಡವನ್ನು ಕಟ್ಟಿದ್ದಾರೆ. ದಿನೇಶ್ ಕಾರ್ತಿಕ್ಗೆ ವಿಶೇಷವಾದಂಥ ಕ್ರೆಡಿಟ್ನ ಕೊಡ್ಬೋದು, ತುಂಬಾ ಎಫೆಕ್ಟ್ ಹಾಕಿದ್ದಾರೆ. ಈಗ ನೋಡಿ, ದೇಶಿ ಕ್ರಿಕೆಟ್ನಲ್ಲಿ ಎಲ್ಲೆಲ್ಲಿ ನಡೀತಾ ಇರುತ್ತೆ ಅದರಲ್ಲಿ ತುಂಬ ಇಂಪ್ರೆಸಿವ್ ಆಗಿ ಆಡಿದವ್ರು ಯಾರು, ಮತ್ತು ವಿದೇಶಿ ಆಟಗಾರರು ಯಾರು ಬೇಕು, ಕಡಿಮೆ ಬೆಲೆಗೆ ಯಾರನ್ನ ಪಿಕ್ ಮಾಡ್ಕೊಳ್ಬೋದು, ಬೇರೆ ತಂಡದಲ್ಲಿ ಎಷ್ಟು ಅವರು ತುಂಬ ಇಂಪ್ರೆಸಿವ್ ಆಗಿ ಆಡಿದವರು, ಸ್ಟ್ರೈಕ್ ರೇಟ್ ಯಾರು ಚೆನ್ನಾಗಿದೆ, ಓಪನಿಂಗ್ ಸ್ಲಾಟ್
ಸ್ಲಾಟ್ನಲ್ಲಿ ಕೊಹ್ಲಿ ಜೊತೆ ಬಂದವರು ಯಾರು, ಅಥವಾ ಫಿನಿಷರ್ ಯಾರು, ಭುವಿ ಎಕ್ಸ್ಪೀರಿಯನ್ಸ್ ಬಾಲರ್, ಇವ್ರನ್ನೆಲ್ಲ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಸಲಹೆಗಳನ್ನ ಖಂಡಿತವಾಗ್ಲೂ ದಿನೇಶ್ ಕಾರ್ತಿಕ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ನಮ್ಮ RCB ಗೆಲುವಿಗೆ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಕ್ರೆಡಿಟ್ ಕೊಡಲೇಬೇಕು. ಹಾಗಂತ ಹೇಳಿ ಉಳಿದವರೆಲ್ಲ ಕಾಲು ಫಾಲ್ತು ಅಂತಲ್ಲ, ಅವ್ರದ್ದು ಕ್ರೆಡಿಟ್ ತುಂಬಾ ಚೆನ್ನಾಗೇ ಇದೆ. ಟೀಮ್ RCB ಜೊತೆಗೆ ಅವ್ರಿಗೆ ಕ್ರೆಡಿಟ್ ಕೊಡೋದು ತುಂಬಾ ಶ್ಲಾಘನೀಯ. ಕಳೆದ ಬಾರಿ ಚಾಂಪಿಯನ್ ಆಗೋದಕ್ಕೆ ಪ್ರತಿಯೊಬ್ರು ಕೂಡ ದುಡಿದಿದ್ದಾರೆ. ಎಸ್ ಸರ್, ಇನ್ನು ಈ ಬಾರಿ 19ನೇ IPL ಸೀಸನ್ ನಲ್ಲಿ RCB ಬಿಟ್ರೆ ನೆಕ್ಸ್ಟ್ ಫೇವ್ರೆಟ್ ತಂಡ ಯಾವುದು ನಿಮ್ಗೆ? ಮುಂಬೈ ನನಗೆ ಇಂಪ್ರೆಸಿವ್. ಯಾಕೆಂದ್ರೆ ಯಾಕೆ ಹೇಳ್ತೀನಿ, ಈ ಎಲ್ಲ ಟೀಮ್ಗಳು ಎಲ್ಲರೂ RCBನ ಟ್ರೋಲ್ ಮಾಡಿದ್ದಾರೆ, ಎಲ್ಲರೂ ಟ್ರೋಲ್ ಮಾಡಿದ್ದಾರೆ. RCBನ ಹೊಡಿತೀವಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. RCB ಅವರು ಹಾಗೆ KKR 49 ಅಂತ ಹೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಮೈದಾನದಲ್ಲಿ ಇದನ್ನ ಮಾಡ್ತೀವಿ. ಬಟ್ RCBನ ಟ್ರೋಲ್ ಮಾಡದೇ ಇರುವಂತಹ, RCBಗೆ ಅತ್ಯಂತ ಗೌರವ ಕೊಡುವಂತಹ ಏಕೈಕ ತಂಡ ಅಂದ್ರೆ MIದವ್ರು ನಮ್ಮನ್ನು ಯಾವತ್ತೂ ಟ್ರೋಲ್ ಮಾಡಿಲ್ಲ. MI ಯಾವತ್ತೂ ನಮ್ಮ ಜೊತೆಗೆ ಜಗಳ ಜಾಸ್ತಿ ಆಡಿದ್ದಾರೆ. ಕೆಲವೊಂದು ಆಟಗಾರರ ನಡುವೆ ಆಗಿದೆ, ಫ್ರಾಂಚೈಸಿಗಳ ನಡುವೆ, ಆ ಒಂದು ವೈರತ್ವದ ನಡುವೆ ಯಾವತ್ತೂ ನನಗೆ ಅಷ್ಟರ ಮಟ್ಟಿಗೆ ಕಂಡಿಲ್ಲ. ಮತ್ತು ಎಲ್ಲರೂ ಕೂಡ ಅನ್ಬೋದು, ಯಾಕಪ್ಪ ಇವಂದು ಮಿಚೆಲ್ ಸ್ಟಾರ್ಕು ಪೊಲಾರ್ಡ್ ಆಯ್ತಲ್ಲ ಅಂತ ಹೇಳಿ. ಅದು ಒಂದು ಮೈನಸ್ ಪಾಯಿಂಟ್ನ ಬಿಟ್ಟರೆ ಬೇರೆ ಯಾವ ಸೀಸನಲ್ಲೂ 18 ಸೀಸನಲ್ಲೂ ನನಗೆ MI ನಮ್ಮ RCB ವಿರುದ್ಧವಾಗಿ ಮಾತನಾಡಿದ್ದಾರೆ ಅಂತ ಎಲ್ಲೂ ಅನಿಸಿಲ್ಲ. ಮಾತಾಡಿದ್ದಕ್ಕೂ ಅಂತಲ್ಲ, ಮುಂಬೈಯಲ್ಲಿ ಇಂಡಿಯನ್ ಟೀಮ್ ಒಂದು ಬಲಾಢ್ಯ ಆಟಗಾರರಿದ್ದಾರೆ. ಮತ್ತೆ ಮುಂಬೈ ಕಂಡ್ರೆ ಒಂದ್ ಸ್ವಲ್ಪ ಭಯ ಜಾಸ್ತಿ. ಅಂತ ಇಂಪ್ರೆಸಿವ್ ಬ್ಯಾಟರಿಯರು, ಫಿನಿಷರ್ಸು, ಆಲ್ರೌಂಡರು, ಬೂಮ್ರಾ, ಸಖತ್ತಾಗಿದೆ ಟೀಮು. ಆ ಒಂದು ತಂಡ ನಾವೇನಾದ್ರೂ ಗೆಲ್ಲಿಲ್ಲ ಅಂದ್ರೆ MI ಗೆಲ್ಲಿ ಅಂತ ನಾನು. ಇನ್ನು RCBಗೆ ಈ ಬಾರಿ ಟಕ್ಕರ್ ಕೊಡೋ ಟೀಮ್ ಯಾವುದು ಅಂತ ಅನ್ಸುತ್ತೆ? ಅಂದ್ರೆ ಮುಂಬೈನ ಅಥವಾ ಯಾವುದು? ಮುಂಬೈ ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಮತ್ತೆ ಯಾವುದು ಇದೆ, ಯಾರು ಕಾಣಿಸ್ತಾನೆ ಇಲ್ಲ. ಪಂಜಾಬ್ ಲಾಸ್ಟ್, ಅವರು ನನಗೆ ಪಂಜಾಬ್ ಅನ್ಸಲ್ಲ. ಮುಂಬೈ ನನಗೆ ಅಷ್ಟರ ಮಟ್ಟಿಗೆ RCB ಟಕ್ಕರ್. RCB ತುಂಬಾ ಚಾಣಾಕ್ಯತೆಯಿಂದ ಈ ಸರಿ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಸರಿ ಕಳೆದ ಸರಿ RCB ಟಕ್ಕರ್ ಕೊಡಬೇಕು ಅಂದ್ರೆ ಮುಂಬೈ ಬಿಟ್ಟರೆ ಬೇರೆ ಯಾವ ತಂಡನೂ ಇಲ್ಲ. ಈ ಸರಿನು ಆ್ಯಕ್ಚುಲಿ ಏನಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ಇಬ್ಬರು ಅಷ್ಟೇ ಕಪ್ನ ಗೆದ್ದಿದ್ದಂಥ ಸಾಧನೆನ ಮಾಡಿದ್ದಾರೆ. ಐ ಥಿಂಕ್ CSK ಒಂದ್ಸರಿ, ಮುಂಬೈ ಒಂದ್ಸರಿ ಅಂತ ಅನ್ಕೋತೀನಿ. ಆ ಒಂದು ಸಾಧನೆನ ಮುರಿದು ಅಥವಾ ಆ ಒಂದು ಸಾಧನೆಗೆ ಸಮಭಾಗಿಯಾಗಿ RCB ನಿಲ್ಲುತ್ತೆ. ನನಗೆ ಯಾರು ಅವ್ರಿಗೆ ಟಕ್ಕರ್ ಕೊಡ್ತಾರೆ ಅಂತಾನೆ ಅನಿಸ್ತಾ ಇಲ್ಲ. ಇನ್ನು ಕೊನೆಯದಾಗಿ ಈ ಸಲಾನು ನಮ್ದೇ ಕಪ್ಪಾಗತ್ತಾ ಹೇಗೆ ಅಂತ? ಖಂಡಿತ ಈ ಸರಿನೂ ಕಪ್ ನಮ್ಮದೇ ಆಗಬೇಕು, ಆಗಲಿ ಅನ್ನುವಂಥ ಹಾರೈಕೆ. ಯಾಕೆಂದರೆ ಒಂದು ಒಳ್ಳೆ ತಂಡವನ್ನು ಕಟ್ಟಿದ್ವಿ. ಈ 4 ವರ್ಷದಲ್ಲಿ ಒಂದು 3 ಕಪ್ ಬರಲಿ ಅಂತ ಅನ್ಕೋತೀನಿ. ಯಾಕಂದರೆ ಅಷ್ಟೊಳ್ಳೆ ತಂಡ ಇದೆ. ಬೇರೆ ತಂಡದಲ್ಲಿ ನಿಮಗೆ ಎಲ್ಲೋ ಮೈನಸ್ಗಳು ಕಾಣಿಸ್ತಾ ಇದೆ. ಒಬ್ಬ ಆಲ್ರೌಂಡರ್ ಕೊರತೆನೋ, ಬಾಲಿಂಗ್ ಕೊರತೆನೋ, ಓಪನಿಂಗ್ ಸ್ಲಾಟ್ನಲ್ಲಿ ಕೊರತೆನೋ ಕಾಣಿಸ್ತಾ ಇದೆ. ಬಟ್ ನಮ್ಮಲ್ಲಿ ಕೊರತೆಗಳು ಕಡಿಮೆ ಆಗಿದೆ, ಕೊರತೆಗಳೇ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಫಾರ್ಮ್ನಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅಂತ ಅನುಭವ ಇರೋದ್ರಿಂದ ಆ ಒಂದು ಅನುಭವದ ಜೊತೆಗೆ ಮತ್ತೆ ಕಪ್ ಗೆದ್ದಿದ್ದೀವಿ ಅನ್ನುವಂಥ ಉತ್ಸಾಹದ ಜೊತೆಗೆ ನಾವು ಕಣಕ್ಕೆ ಇಳಿತಾ ಇರೋದ್ರಿಂದ ಖಂಡಿತವಾಗ್ಲೂ ಅದು ನಮಗೆ ಇಂಪ್ರೆಸ್ ಮಾಡುತ್ತೆ. ಮತ್ತೆ ಬೇರೆ ತಂಡಗಳಿಗೆ ಹೋಲಿಸಿಕೊಂಡ್ರೆ ನಮ್ಮಲ್ಲಿ ನಮ್ಮ ಡ್ರೆಸ್ಸಿಂಗ್ ರೂಮ್ ತುಂಬಾ ಅದ್ಭುತವಾಗಿದೆ. ಬೇರೆಯವರು ಚಾಲೆಂಜ್ ಹಾಕ್ಬೋದು. RCB ಅಂದ್ರೆ ಮಾತಾಡ್ಬೋದು. ಅದೆಲ್ಲವನ್ನ ಬಿಟ್ಟು ಖಂಡಿತವಾಗ್ಲೂ ಬಿಂದಾಸ್ ಆಟ ಆಡೋಣ. ಕಪ್ ಬಂದಿದೆ, ಅದನ್ನೆಲ್ಲ ಬಿಟ್ಟು ಕಪ್ ಇನ್ನೊಂದು ಗೆಲ್ಲೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇವತ್ತು 19ನೇ IPL ಸೀಸನ್ನ ಓಪನಿಂಗ್ ಮ್ಯಾಚ್ ನಮ್ಮ RCB ವರ್ಸಸ್ SRH ನಡುವೆ ನಡೆಯುತ್ತೆ. ಅದು ಕೂಡ ಹೋಮ್ ಗ್ರೌಂಡ್ ನಲ್ಲಿ ನಮ್ಮ ಬೆಂಗಳೂರಲ್ಲಿ. RCB ಭರ್ಜರಿಯಾಗಿ ಗೆಲ್ಲಲಿ, ಈ ಸಲಾನು ಕಪ್ ನಮ್ದೇ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.